ಡೈಲಿ ಬೇಕಿದ್ದರೆ ಈಸಿಯಾಗಿ ಅಡುಗೆ ಮಾಡ್ಕೊಂಡು ಬಿಡ್ಬೋದು. ಆದರೆ ಗಲೀಜಾಗಿರುವಂಥ ಪೂಜೆ ಸಾಮಾನುಗಳನ್ನ ನೀಟಾಗಿ ವಾಶ್ ಮಾಡ್ಕೊಳೋದೇ ಬಿಗ್ ಚಾಲೆಂಜ್. ಅದಕ್ಕೋಸ್ಕರ ಅಮೆಝಾನಿಂದ ಕ್ಲೆನ್ಸ್ ಬೈ ಕ್ಲೀನೆಸ್ಟ್ ಅವರ ಕಾಪರ್ ಆ್ಯಂಡ್ ಬ್ರಾಸ್ ಕ್ಲೀನರನ್ನು ತರಿಸ್ಕೊಂಡಿದ್ದೆ. ಗಲೀಜಾಗಿರುವಂಥ ಪೂಜೆ ಸಾಮಾನುಗಳ ಮೇಲೆ ಜಸ್ಟ್ ಈ ಥರ ಸ್ಪ್ರೇ ಮಾಡಿಕೊಂಡ್ರೆ ಆಗೋಯಿತು. ಎಲ್ಲ ಪೂಜೆ ಸಾಮಾನಿಗೂ ಈ ಥರ ಸ್ಪ್ರೇ ಮಾಡಿದ ಮೇಲೆ ಸ್ಕ್ರಬ್ಬರಲ್ಲಿ ಜೆಂಟಲಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ಆಗೋಯಿತು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ. ಇವನ್ ನಾವು ಕೈಯಲ್ಲೂ ಕೂಡ ವಾಶ್ ಮಾಡ್ಕೋಬೋದು. ಯಾವುದೇ ರೀತಿಯಾಗಿರುವಂಥ ರ್ಯಾಷಸ್ ಕೂಡ ಆಗೋದಿಲ್ಲ. ಅದರಲ್ಲೂ ಈ ವರ್ಕಿಂಗ್ ವಿಮೆನ್ಸ್ಗಂತೂ ಈ ಪ್ರಾಡಕ್ಟ್ ತುಂಬಾ ಯೂಸ್ ಆಗುತ್ತೆ. 5 to 10 ಮಿನಿಟ್ಸ್ ಟೈಮ್ ಇದ್ದರೆ ಸಾಕು, ತುಂಬಾ ಈಸಿಯಾಗಿ ಮನೆಯಲ್ಲಿರೋ ಕಾಪರ್ ಬ್ರಾಸ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು. ಈ ಸ್ಪ್ರೇನ ಯೂಸ್ ಮಾಡಿಕೊಂಡು ನಾವು ಡೈರೆಕ್ಟ್ ಹ್ಯಾಂಡಲನ್ನೇ ಕೂಡ ವಾಶ್ ಮಾಡ್ಕೊಂಡ್ಬಿಡ್ಬೋದು. ಯಾಕಂದರೆ ಇದು ಝೀರೋ ಕೆಮಿಕಲ್, ಯಾವುದೇ ರೀತಿ ರಿಯಾಕ್ಷನ್ ಕೂಡ ಆಗೋದಿಲ್ಲ. ಮನೆಯಲ್ಲಿರೋ ಅಂಥ ಕಾಪರ್ ಬ್ರಾಸ್ ಐಟಮ್ಗಳನ್ನ ಜಸ್ಟ್ 5 to 10 ಮಿನಿಟ್ಸಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಈ ಪ್ರಾಡಕ್ಟ್ ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಸೆಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟ್ DM ಮಾಡ್ತೀನಿ.